ಒಂದು ತಾಯಿ ಒಂದು ಮಗುಗೆ ಸಾಕೋಕ್ಕೆ ಎಷ್ಟು ಕಷ್ಟಪಡ್ತದಾಳೆ ನೋಡಿ. ಇವರ ಹತ್ರ ಮನೆ ಇಲ್ಲ, ಜಾಗ ಇಲ್ಲ, ದುಡ್ಡಿಲ್ಲ, ಏನೂ ಇಲ್ಲ. ಬಟ್ ಒಂದು ರೋಡ್ ಸೈಡಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಏನು ತಿಂತಾರೆ? ಕಾಸಿಲ್ಲ, ಏನು ತಿಂತಾರೆ? ಯಾರನ್ನಾರು ಏನಾದರೂ ಕೊಟ್ಟರೆ ಅವರು ತಿನ್ನಬೇಕಷ್ಟೇ, ಇಲ್ಲಾದರೆ ಹಂಗೆ ಮಲ್ಕೋಬೇಕು. ಹೌದಲ್ವಾ? ನೋಡಿ, ಒಂದು ಸೀರೆನ ಕಟ್ಕೊಂಡು ಒಂದು ರೋಡ್ ಸೈಡಲ್ಲಿ ಆ ಮಗುಗೆ ಮಲ್ಗೋಕ್ಕೆ ಜಾಗ ಮಾಡ್ಕೊಂಡಿದ್ದಾಳೆ. ಆಯಿತಾ? ಸ್ವಲ್ಪ ಆಚೆ ಈಚೆ ಹೋಗ್ತಾರೆ, ಯಾರನ್ನಾರು ಕೊಟ್ಟರೆ ಏನಾರು ಮಾಡಿ ಆ ಜೀವನ ನಡೀತಿದೆ, ಇಲ್ಲಾದರೆ ಇಲ್ಲ. ಕಷ್ಟ ಅಂದರೆ ಕಷ್ಟ, ತುಂಬ ಕಷ್ಟ. ದೇವರು ಏನು ಮಾಡ್ದಾನೆ? ಕೆಲವ್ರಿಗೆ ಬಡವರು ಮಾಡಿದ್ದಾನೆ, ಕೆಲವ್ರಿಗೆ ಶ್ರೀಮಂತ ಮಾಡಿದ್ದಾನೆ. ಮಾಡಿ ದೇವರು ನೋಡ್ತಾ ಇದ್ದಾನೆ, ಇವ್ರು ಹೇಗೆ ಮಾಡ್ತಾರೆ, ಇವ್ರು ಹೇಗೆ ಮಾಡ್ತಾರೆ. ಒಂದು ಪರೀಕ್ಷೆ ಅದು, ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇದು ನಾವು ಇರುವ ತನಕ ಈ ಭೂಮಿ ಮೇಲೆ ಈ ಸ್ವಲ್ಪ ಅರ್ಥನ ಮಾಡ್ಕೋಬೇಕು. ನಮಗೆ ದೇವರು ಈ ಥರ ಯಾಕೆ ಮಾಡಿದ್ದಾನೆ, ಅವ್ರಿಗೆ ಆ ಥರ ಯಾಕೆ ಮಾಡಿದ್ದಾನೆ ಅಂತ ಹೇಳಿ. ಎಲ್ಲರ ಮನುಷ್ಯರೇ, ಹೌದಲ್ವಾ? ನೋಡಿ, ನಮ್ಮ ಹತ್ರ ದುಡ್ಡಿರುವಾಗ ಒಳ್ಳೆ ಊಟ ಮಾಡಬೇಕು ಅಂತ ನಮಗೆ ಒಂದು ಮನಸ್ಸಲ್ಲಿ ಬರುತ್ತೆ. ಅವರ ಮನಸ್ಸಲ್ಲಿ ನಾವು ಒಂದು ದುಡ್ಡು ಕೊಡುವಾಗ ಅವ್ರಿಗೆ ಮನಸ್ಸಲ್ಲಿ ಬರುತ್ತೆ, ಏನು ಒಳ್ಳೆ ಊಟನ ಮಾಡಬೇಕು ನಾವು ಅಂತ ಹೇಳಿಬಿಟ್ಟು. ಬಟ್ ಹೋಟೆಲ್ ಹತ್ರ ಹೋಗ್ತಾರೆ ಅವರು, ಮತ್ತೆ ಯೋಚನೆ ಮಾಡ್ತಾರೆ, ಇಷ್ಟು ದುಡ್ಡು ಕೊಟ್ಟು ನಾನು ಊಟ ತೊಗೊಂಡ್ರೆ ನಾಳೆ ಏನು ತಿನ್ನಬೇಕು? ಅದೇ ದುಡ್ಡಿದ್ರೆ ಒಂದು 3-4 ದಿವಸ ಮಗುಗೆ ಏನಾದರೂ ತಿನ್ನಿಸ್ಬೋದಲ್ಲ, ನಾನು ಹಾಲು ಗೀಲು ಏನಾದರೂ ಕುಡಿಸ್ಬೋದಲ್ಲ ಅಂತ. ದಯವಿಟ್ಟು ನಾನು ಹೇಳಿದರೆ ತುಂಬ ಆಗುತ್ತೆ, ದೊಡ್ಡಾಗುತ್ತೆ ವಿಡಿಯೋ. ದಯವಿಟ್ಟು ಈ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ, ಈ ವಿಡಿಯೋನ ಮುಂದೆ ಶೇರ್ ಮಾಡಿ, ಇವರಿಗೆಲ್ಲ ಪ್ರಾರ್ಥನೆ ಮಾಡಿ. ದೇವರು ಚೆನ್ನಾಗಿಡಬೇಕು, ಮುಂದೆ ಬಂದು ಏನಾದರೂ ಏನು ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮುಂದೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಲಿ ನಿಮಗೆ ಏನು ಅನ್ನಿಸ್ತಾ ಇದೆ, ನೋಡಿಬಿಟ್ಟು ಏನು ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸಿಗ್ತೀನಿ. ಜೈ ಹಿಂದ್.